ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮನ ಕೈ ರುಚಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಿಮ್ಮಲ್ಲಿ ಕೇಳೋದು ಒಂದೇ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಮಸಾಲ ರೊಟ್ಟಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಅನ್ನಕ್ಕೆ ಫಸ್ಟು ಉಪ್ಪು ಹಾಕೋತೀನಿ. ಇದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು, ಇದು ತೆಂಗಿನಕಾಯಿ ತುರಿ. ಫಸ್ಟು ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಎಲ್ಲ ಮಿಕ್ಸಿಂಗ್ ಆಗಿದೆ. ಈಗ ಅಕ್ಕಿ ಹಿಟ್ಟು ಹಾಕೋತೀನಿ ಇದಕ್ಕೆ. ನೋಡಿ, ಈಗ ಇದನ್ನು ರೊಟ್ಟಿ ತೊಟ್ಟು ಅದಕ್ಕೆ ಕಲಿಸ್ಕೊಂಬಿಡ್ತೀನಿ. ಫಸ್ಟು ಅನ್ನ ಇರುತ್ತಲ್ವ, ಮಿಕ್ಸ್ ಮಾಡ್ಕೊಂಬಿಡಿ. ಆಮೇಲೆ ನೋಡ್ಕೊಂಡು ನೀರು ಹಾಕೊಂಡು ಕಲಿಸ್ಕೊಳ್ಳಿ. ರೊಟ್ಟಿ ಹಿಟ್ಟು ಕಲಸಾಗಿದೆ ನೋಡಿ. ಇವಾಗ ಒಂದು ಚಟ್ನಿ ಮಾಡ್ಕೊಂಬಿಡೋಣ. ತೆಂಗಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ತಾಯಿದ್ದೀನಿ, ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಈಗ ಬಂದ್ಬಿಡ್ತೀನಿ ಇದನ್ನು. ಚಟ್ನಿ ರೆಡಿ ಆಯಿತು ನೋಡಿ. ಇವಾಗ ರೊಟ್ಟಿ ಸುಡೋಕೆ ಇಟ್ಕೊಂಬಿಡ್ತೀನಿ. ಕಲ್ಲು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಕಲ್ಲು ಚೆನ್ನಾಗಿ ಕಾಯಬೇಕು ಫಸ್ಟ್ ಸಾರಿ ರೊಟ್ಟಿ ಹಾಕಬೇಕಾದ್ರೆ. ಫಸ್ಟು ಒಂಚೂರು ಕವರ್ಗೆ ಎಣ್ಣೆ ಸವರ್ಕೊಂಡು, ಆಮೇಲೆ ಹಿಟ್ಟು ತಗೊಂಡು ರೊಟ್ಟಿ ತಟ್ಟದ್ದಾಯಿತು ನೋಡಿ. ಈಗ ಹೆಂಚು ಕಾದಿದೆಯಾ ಅಂತ ಚೆಕ್ ಮಾಡೋಣ. ಕಾದಿದೆ. ರೊಟ್ಟಿ ಹಾಕ್ತೀನಿ. ಸ್ವಲ್ಪ ಆಯಿಲ್ ಹಾಕೋಣ ರೊಟ್ಟಿ ಮೇಲೆ. ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಅದು ಬೇಯಲಿ ಇವಾಗ ಚೆನ್ನಾಗಿ. ಅದು ರೊಟ್ಟಿ ರೆಡಿ ಆಯಿತು ನೋಡಿ. ಇನ್ನೊಂದು ರೊಟ್ಟಿ ಹಾಕ್ತೀನಿ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಚಟ್ನಿ ರೆಡಿಯಾಗಿದೆ ನೋಡಿ.